ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಭರ್ಜರಿ ನೇಮಕಾತಿ ಕೆಎ ಇಂದ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ, ರಿಸರ್ವ್ ಪೊಲೀಸ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಆಗಿರಬಹುದು, ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಆಗಿರಬಹುದು, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರೀಸ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ನೀವೆಲ್ಲ ಕೇಳಿರ್ತೀರಾ. ನೀವು ಯಾವಾಗ ಕೇಳಿರ್ತೀರಾ? ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ರು ಅಪ್ಲೈ ಮಾಡ್ಬೋದು. ಈಗ ಇಡಿ ರೇಡ್ ಆಯ್ತು. ಇಡಿ ಅವ್ರು ಏನ್ ಮಾಡ್ತಾರೆ? KSISF ನ ಕರ್ಕೊಂಡ್ ಬರ್ತಾರೆ, ಇಂಡಸ್ಟ್ರಿಯಲ್ ಸೆಕ್ಯೂರ್ಡ್ ಪೊಲೀಸ್ ನ ಕರ್ಕೊಂಡ್ ಬರ್ತಾರೆ. ಸೊ ಈ ತರ ಹುದ್ದೆಗಳು, ಮತ್ತೆ ಇದು ಜಿಲ್ಲಾವಾರು ಇರುತ್ತೆ ನಿಮಗೆ. ಈಗ ರಿಸರ್ವ್ ಪೊಲೀಸು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಧಾರವಾಡ ವಿಭಾಗ. ಸೊ ಆತರ ನೀವು ನೋಡ್ಕೊಂಡು ಅಪ್ಲೈ ಕೂಡ ಮಾಡಬಹುದು. ಸೊ ಬನ್ನಿ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡೋಣ. ನೋಡಿ, KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ 1455 ಹುದ್ದೆಗಳೇನಿದೆ, ಇದು RPC ಇದೆ. ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ, ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು. ಓಕೆ, ಸೊ ಎಷ್ಟಿದೆ? 1455. ಪುರುಷರಿಗೆ ಎಷ್ಟಿದೆ? 1382, ಮಹಿಳೆಯರಿಗೆ 73 ಇದೆ. ಒಳ್ಳೆ ಸ್ಯಾಲರಿ ಕೂಡ. ಓಕೆ, ಇದು ಬಿಟ್ರೆ ಇದರಲ್ಲಿ ತುಂಬಾ ಜನ ಕೇಳೋದು ಹುದ್ದೆಗಳ ವರ್ಗೀಕರಣ. ಸರ್, ಹುದ್ದೆಗಳ ವರ್ಗೀಕರಣ ಏನಿದೆ ಸರ್? ಇದರಲ್ಲಿ ನಾನು ಹೇಳಿದೆ ನಿಮಗೆ, ಬೆಂಗಳೂರು, ಮೈಸೂರು 1ನೇ ಪಡೆ, 2ನೇ ಪಡೆ, 3ನೇ ಪಡೆ. ಸೊ ಈ ತರ ಇದೆ. ಈಗ 1ನೇ ಪಡೆ ನೋಡಿ, ಇದು ಬೆಂಗಳೂರುದು. ಇದು ಅದಕ್ಕೆ 130 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಅಪ್ಲೈ ಮಾಡುವಾಗೆ. ಓಕೆ, ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಸೊ ಆ 130 ಹುದ್ದೆಗಳಿಗೆ ಯಾವ ಯಾವ ಕ್ಯಾಟಗರಿ ಅಡಿಯಲ್ಲಿ, ಅಂದ್ರೆ ಕ್ಯಾಟಗರಿ 1, 2A, 3A, 3B, ಇಲ್ಲಿ SC ಕ್ಯಾಟಗರಿ A, B, C. ಸೊ ಎಲ್ಲ ಇದೆ. ಇತರರು ಅಂದ್ರೆ ಜನರಲ್, ಗ್ರಾಮೀಣ, ಮಾಜಿ ಸೈನ್ಯ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತರು. ಸೊ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಯಾವ ಜಿಲ್ಲೆ ಬೇಕಾದ್ರೆ ಮಾಡ್ಬೋದಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ತಗೊಂಡ್ರೆ, ಓಕೆ, 2ನೇ ಪಡೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ವಿಭಾಗ. ಓಕೆ, 136 ಹುದ್ದೆಗಳಿಗೆ ಮೀಸಲಿಟ್ಟಿದ್ದಾರೆ. ಹಂಗೆ ಬೇರೆ ಬೇರೆ ವಿಭಾಗ ಜಿಲ್ಲೆಗಳಿಗೆ ಮೀಸಲಿಟ್ಟಿದ್ದಾರೆ. ಇದನ್ನು ಎಲ್ಲಾ ಜಿಲ್ಲೆನ ಇಲ್ಲಿ ತೋರ್ಸಕ್ಕಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, 1-2 ತೋರಿಸಿದ್ದೀನಿ. ಕಂಪ್ಲೀಟ್ ಈ ಒಂದು ಹುದ್ದೆಗಳ ವರ್ಗೀಕರಣ ಏನಿದೆ, ಸೊ ಈ ಒಂದು ಇಷ್ಟು ಪೋಸ್ಟ್ಗಳಿಗೆ ಇದನ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೇನೆ. ಓಕೆ, PDF ನೋಟಿಫಿಕೇಶನ್ದು ಮತ್ತೆ ಈ ಹುದ್ದೆಗಳ ವರ್ಗೀಕರಣ ಎಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಸ್ನೇಹಿತರೆ. ಅಥವಾ KA ವೆಬ್ಸೈಟ್ ಇಂದ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆ, ಇತ್ತೀಚೆಗೆ ಬೇರೆ ಬೇರೆ VAO ನೋಟಿಫಿಕೇಶನ್ ಆಯ್ತು, ಮತ್ತೆ ಲ್ಯಾಂಡ್ ಸರ್ವೇರ್ ಆಯ್ತು, ಅವೆಲ್ಲ ನಾವು ಮಾಡಿದೀವಿ ನೋಟಿಫಿಕೇಶನ್ ವಿಡಿಯೋಸ್ಗಳು. ಹಾಗಾಗಿ ಅದರ ಅಧಿಸೂಚನೆಗಳು ನಮ್ಮ ಟೆಲಿಗ್ರಾಮ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ನೋಡಿ, ಹೈದರಾಬಾದ್ ಕರ್ನಾಟಕದಲ್ಲಿ KSRP ಒಂದೇ ಅಲ್ಲ, 3 ರೀತಿಯಾದ ಒಂದು ಇದನ್ನ ಇಟ್ಟಿದ್ದಾರೆ. ಅಂದ್ರೆ KSRPಗೆ 334 ಹುದ್ದೆ ಇಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ಗೆ 364 ಹುದ್ದೆ ಇಟ್ಟಿದ್ದಾರೆ. ಭಾರತೀಯ ಮೀಸಲು ಇಂಡಿಯನ್ ರಿಸರ್ವ್ ಪೊಲೀಸ್ಗೆ 161 ಹುದ್ದೆಗಳನ್ನ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ 3 ಹುದ್ದೆಗಳು ಬರುತ್ತೆ ಸ್ಥಳೀಯ ವೃಂದ. ಓಕೆ, ಕಲ್ಯಾಣ ಕರ್ನಾಟಕದಲ್ಲಿ. ಸೊ ಇದ್ರ ಬಗ್ಗೆ ನೋಡಿದ್ರೆ ಎಷ್ಟು ಪೋಸ್ಟ್ಗಳಿದೆ, ಮಹಿಳೆಯರಿಗೆ ಎಷ್ಟು, ಪುರುಷರಿಗೆ ಎಷ್ಟು. KSRP ವಿಶೇಷ ಮೀಸಲು ಪಡೆಗೆ ಬಂದ್ರೆ ಪುರುಷರಿಗೆ 284 ಇದೆ, ಮಹಿಳೆಯರಿಗೆ 50 ಇದೆ. ಓಕೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಬಂದ್ರೆ ಕೈಗಾರಿಕಾ ಒಂದು ಭದ್ರತಾ ಒಂದು ಇದಕ್ಕೆ ಬಂದ್ರೆ ಪುರುಷರಿಗೆ 274, ಮಹಿಳೆಯರು 90 ಇದೆ. ಓಕೆ, ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಬಂದ್ರೆ ಭಾರತೀಯ ಮೀಸಲು ಪಡೆ, ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ ಕರಿತೀವಿ. ಸೊ 161, ಇದಕ್ಕೆ ಮಾತ್ರ ಪುರುಷರು ಮಾತ್ರ ಇದೆ, ಮಹಿಳೆಯರಿಗೆ ಎಲ್ಲದಕ್ಕೂ ಕೂಡ ಮಹಿಳೆಯರು ಅಪ್ಲೈ ಮಾಡಬಹುದು. ಓಕೆ, ಏಕೆನ್ ಇಲ್ಲೂ ಕೂಡ ನಾವು ನೋಡೋದಾದ್ರೆ ಬೇರೆ ಬೇರೆ ಇದು ಬೆಂಗಳೂರು ಈ ತರ 1ನೇ ಪಡೆ, 2ನೇ ಪಡೆ. ಸೊ ಈ ತರ ಒಂದು ಹುದ್ದೆಗಳ ಒಂದು ಜಿಲ್ಲೆಯ ಒಂದು ವಿಭಾಗವಾರು ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಅಷ್ಟೇ, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಸೊ ಬೇರೆ ಬೇರೆ ಇದಾಗಿರ್ಬೋದು. ನೀವು ನೋಡ್ಕೊಳ್ಳಿ. ನೋಡಿ, ಇದರಲ್ಲಿ ಈ 2ಕ್ಕೆ ಇದಕ್ಕೆ ಮಾತ್ರ 161 ಇದೆಯಲ್ಲ, ಇದಕ್ಕೆ ಸಿಂಗಲ್ ಇದೆ. ಓಕೆ, ಇದೀಗ ಭಾರತೀಯ ಮೀಸಲು ಪಡೆ ಆಗಿರೋದ್ರಿಂದ ಜಿಲ್ಲಾವಾರು ಇಲ್ಲ ಇಲ್ಲಿ ನಿಮಗೆ. ಅದನ್ನ ನಾನು ತೋರಿಸ್ತೀನಿ ನಿಮಗೆ. 161 ಹುದ್ದೆಗಳು ನೋಡಿ, ಈ 161 ಪುರುಷರು ಮಾತ್ರ ಅಪ್ಲೈ ಮಾಡಬೇಕು. ಸೊ ಇದಕ್ಕೆ ಯಾವ ಯಾವ ಕ್ಯಾಟಗರಿ ಅಡಿಯಲ್ಲಿ ಏನೇನು ಮೀಸಲಾತಿ ಇದೆ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸೊ ಇದನ್ನು ನೀವು ನೋಡ್ಕೋಬಹುದು. ಏನ್ ತಲೆ ಕೆಡ್ಸ್ಕೊಳ್ಳೋ ಅನ್ಸಿಟ್ಟಿಲ್ಲ ಸರ್. ನೀವು ಎಲ್ಲಿಗೆ ಹೋಗಿ ನೋಡಿ, ಈ ಹುದ್ದೆವಾರು ಯಾವ ಜಿಲ್ಲೆ ಏನಿದೆ ನಾನು PDF ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಅಲ್ಲಿ, ಅಥವಾ KA ವೆಬ್ಸೈಟ್ ಅಂತ ತಗೊಳ್ಳಿ. ಅಲ್ಲಿಂದ ನೋಡ್ಕೊಂಡು ನೀವು ಎಲ್ಲಿಗೆ ಅಪ್ಲೈ ಮಾಡ್ಬೇಕು, ನೀವು ಎಲ್ಲಿ ಜಿಲ್ಲೆ ನೋಡ್ಕೊಂಡು ಯಾವ ಕ್ಯಾಟಗರಿ ಬರುತ್ತೆ ಏನು ನೋಡ್ಕೊಂಡು ನೀವು ಯಾವ ಕ್ಯಾಟಗರಿ ಅಡಿಯಲ್ಲಿ ಬರ್ತೀರಾ ನೀವು ಅಪ್ಲೈ ಮಾಡ್ಬೇಕಾದ್ರೆ ಅದನ್ನು ನೋಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಅಪ್ಲೈ ಮಾಡಿ ಅಷ್ಟೇ. ಸಿಂಪಲ್, ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಅಂಡ್ ಇಲ್ಲಿ 3 ಹುದ್ದೆಗಳಿದೆ. ಫಾರ್ ಎಕ್ಸಾಂಪಲ್ ಈ 3 ಹುದ್ದೆಗಳನ್ನ ಅಪ್ಲೈ ಮಾಡ್ಬೇಕು ಸರ್ ಅಂತೀರಾ, ಮಾಡ್ಬೋದು ಸರ್. 3 ಹುದ್ದೆಗಳು ಅಪ್ಲೈ ಮಾಡ್ಬೋದು. ದುಡ್ಡು ಸ್ವಲ್ಪ 100 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಷ್ಟೇ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಅದನ್ನು. ಫಸ್ಟ್, ಶೈಕ್ಷಣಿಕ ವಿದ್ಯಾರ್ಥಿ PUC ಅಂಡ್ ಈಕ್ವಲೆಂಟ್. ಇಲ್ಲಿ ಈಕ್ವಲೆಂಟ್ ಅಂದ ತಕ್ಷಣ 12th ಕ್ಲಾಸ್ CBSE ಅಲ್ಲಿ ಓದಿದ್ರೆ, ಅಥವಾ ITI ಕೋರ್ಸ್ ಮಾಡಿ ITI ಮತ್ತೆ ಒಂದು ಭಾಷಾ ಕಲಿಕಾ ಒಂದು ಕೋರ್ಸ್ ನಲ್ಲಿ ಉತ್ತೀರ್ಣರಾಗಿದ್ರೆ. ಓಕೆ, NIOS ಇಂದ ಕನೆಕ್ಟ್ ಆಗುತ್ತಲ್ಲ, NIOS ಇಂದ. ಓಕೆ ಸರ್,
ಸೇಮ್ ಸರ್, ಎಲ್ಲ ಪೋಸ್ಟ್ಗೂ ಸೆಕೆಂಡ್ ಪಿ ಯು ಸಿ ಅಂಡ್ ಈಕ್ವಲೆಂಟ್ ಅಂತಾನೆ ಕೇಳಿರೋದು. ಮತ್ತೆ JOC ಡಿಪ್ಲೊಮಾ ಅದು ಕೂಡ ಒಂದಷ್ಟು ಕಂಡೀಷನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಓಕೆ, ಡಿಪ್ಲೊಮಾ ಕೂಡ ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು ಈಕ್ವಲೆಂಟ್ ಕಂಡೀಷನ್ ಅಲ್ಲಿ. ಅಂಡ್ ಇಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ, ಒಂದಕ್ಕಿಂತ ಹೆಚ್ಚು ಅಪ್ಲೈ ಮಾಡಬೇಕು. ಮಾಡ್ಬೋದಾ? ಎಸ್ ಮಾಡ್ಬೋದು. ಐ ವಿಲ್ ಶೋ ಯು. ಇಲ್ಲಿ ನೋಡಿ, 750 ರೂಪಾಯಿ ನಿಮಗೆ ಒಂದು ಶುಲ್ಕ ಇರ್ತಕ್ಕಂಥದ್ದು. ಸಾಮಾನ್ಯ ಅರ್ಹತೆ ಮತ್ತು ಇತರ ವರ್ಗ ಏನಿದೆ, GM ಅಂಡ್ ಅದರ್ ಕ್ಯಾಟಗರೀಸ್ ಅಂಡ್ 2A 2B 3A 3B 750 ರೂಪಾಯಿ. SC ST ಕ್ಯಾಟಗರಿ 1 ಮಾಜಿ ಸೈನಿಕ 200 ರೂಪಾಯಿ. ಈಗ KSRP ಇದೆ, IRBಗೆ ಅಪ್ಲೈ ಮಾಡ್ಬೇಕು ನಾನು, ಅಥವಾ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಒಂದು ಸೆಕ್ಯೂರಿಟಿ ಫೋರ್ಸ್ಗೆ ಅಪ್ಲೈ ಮಾಡಬೇಕು ಮಾಡಿ, 100 ರೂಪೀಸ್ ಹೆಚ್ಚಿಗೆ ಆಗುತ್ತೆ ಅಷ್ಟೇ. ಅಂದ್ರೆ ಈ ಮೂರಕ್ಕೂ ಸೇಮ್ ನಿಮಗೆ ಸಿಲೆಬಸ್ಸು, ಪರೀಕ್ಷೆ ಮತ್ತೆ ವಿದ್ಯಾರ್ಥಿ ಸೇಮ್ ಇರೋದ್ರಿಂದ, ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್ ಇರೋದ್ರಿಂದ ಅಪ್ಲೈ ಮಾಡ್ಬೋದು. ಅಂಡ್ HK ನಾನ್ HK, ಈಗ ಸಿ HK ದಲ್ಲಿರೋರು HK ಯಲ್ಲೂ ಅಪ್ಲೈ ಮಾಡ್ಬೋದು, ನಾನ್ HK ದಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ನಾನ್ HK ಅಂದ್ರೆ RPC ಇರೋರು HK ಅಪ್ಲೈ ಮಾಡೋಕ್ಕಾಗಲ್ಲ. ಅಂದ್ರೆ HK ಅಂದ್ರೆ ಕಲ್ಯಾಣ ಕರ್ನಾಟಕ, ಈಗ ಅಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಗೊತ್ತಿರಲಿ. ಓಕೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಏಜ್ ಲಿಮಿಟ್ ಬಂದ್ರೆ ಮಿನಿಮಮ್ 18. ಓಕೆ, ನೀವು PUC ಮಾಡಿ 10th ಆದ್ಮೇಲೆ 16th ಆದ್ಮೇಲೆ PUC ಅಥವಾ ITI ಅಥವಾ ಡಿಪ್ಲೊಮಾ ಏನ್ ಮಾಡಿದ್ರು ನಿಮಗೆ 18 ಆಗಿರುತ್ತೆ. ಸೊ ಮಿನಿಮಮ್ 18. ಸೊ ಮ್ಯಾಕ್ಸಿಮಮ್ 33 ವರ್ಷ ಜನರಲ್ ಮೆರಿಟ್ಗೆ, ವಿತ್ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. 35 ವರ್ಷ ಕ್ಯಾಟಗರಿ 1 ಪ್ರವರ್ಗ, 2A 2B 3A 3B SC ST 35 ವರ್ಷ. ಅರಣ್ಯ ಪ್ರದೇಶದಲ್ಲಿ ವಾಸಿಸತಕ್ಕಂಥ ಬುಡಕಟ್ಟು ಜನಾಂಗಗಳಿಗೆ 38 ವರ್ಷ ಮೀಸಲಾತಿನ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ಬಿಟ್ರೆ ಆಸ್ ಯೂಶುವಲ್ ನಮಗೆ ಬೇರೆ ಏನು ಇದಿರುತ್ತೆ, ಆ ಒಂದು ಮೀಸಲಾತಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳಬೇಕು ಅಂತಂದ್ರೆ ತರಬೇತಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ DGIGP ಅವರು ಕಾಲಕಾಲ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಯಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿ ಪಡೆಯಬೇಕು. 9 ತಿಂಗಳು ನಿಮಗೆ ತರಬೇತಿ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಓಕೆ, ಅದಾದ್ಮೇಲೆ ನಿಮಗೆ ಈ ಟ್ರೈನಿಂಗ್ ನಂತರ ಕೂಡ 2 ವರ್ಷ 6 ತಿಂಗಳ ಕಾಲದ ಕಾಯಂ ಪೂರ್ವ ಅವಧಿ ಇರುತ್ತೆ. ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಎಷ್ಟು ಸರ್? 2.6 ಅಥವಾ 2.5 ಇಯರ್ಸ್, 2 ವರ್ಷ 6 ತಿಂಗಳು. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಪರ್ಮನೆಂಟ್ ಮಾಡ್ತಕ್ಕಂಥದ್ದು. ಪಂಚ ಅರ್ಥ ಆಗ್ತಿದೆ ಅನ್ಕೋತೀನಿ ಹೇಳ್ತಾ ಇರೋದು. ಸೊ ನೋಡ್ಕೊಂಡು ಅಪ್ಲೈ ಮಾಡಿ ನಿಮ್ಮ ಕ್ಯಾಟಗರಿ. ಅಂಡ್ ಆನ್ಲೈನ್ ಅರ್ಜಿ ಸಲ್ಲಿಸೋದು ಇನ್ನು 13/7 ಆಗ್ತಾ ಇರೋದು. ಸೋಮವಾರ ದಿನ ಮಾಡ್ಬೋದು. ಓಕೆ, ಲಿಂಕ್ ಆಕ್ಟಿವ್ ಆದ್ಮೇಲೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀವಿ, ಅಥವಾ ಇದೇ ವಿಡಿಯೋದ ಕೆಳಗೆ ನಾವು ಲಿಂಕ್ ಆಕ್ಟಿವ್ ಆದ್ಮೇಲೆ ಕೊಡ್ತೀವಿ. ಓಕೆ, ಮತ್ತೆ ಲಾಸ್ಟ್ ಡೇಟು ನಿಮಗೆ August 10th ಇಸ್ ಲಾಸ್ಟ್ ಡೇಟ್. 11th August ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಲಾಸ್ಟ್ ಡೇಟ್. ಇಲ್ಲಿ ತನಕ ಹೋಗೋಕ್ಕೇ ಹೋಗ್ಬಿಡಿ. 10th August ಏನಿದೆ ಅಷ್ಟು ಒಳಗೆ ಫಿನಿಶ್ ಮಾಡ್ಕೊಳ್ಳಿ. ಇನ್ನು ಪೇಪರ್ಸ್ PU ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಇನ್ ಎನಿ ಕ್ಯಾಟಗರಿ ತಗೊಳ್ಳಿ, ಸಿವಿಲ್ ತಗೊಳ್ಳಿ, KSRP ತಗೊಳ್ಳಿ, ಕಾರ್ಡಾರ್ ತಗೊಳ್ಳಿ, ಇವೆಲ್ಲ ಕಾಲ ಆಗಿದೆಯಲ್ಲ ಆಲ್ರೆಡಿ. ನೋಡಿ, ಕಾರ್ಡಾರ್ ಎಕ್ಸಾಮು ಆಲ್ರೆಡಿ ನಿಮಗೆ ಸೇಮ್ ನಿಮಗೆ 9ನೇ ತಿಂಗಳಲ್ಲಿ ಇರತಕ್ಕಂಥದ್ದು. ಓಕೆ, ಸಿವಿಲ್ PCದು ಎಕ್ಸಾಮು ಕೂಡ ನಿಮಗೆ 8ನೇ ತಿಂಗಳಲ್ಲಿ ಇರ್ತಕ್ಕಂಥ, ಆಗಸ್ಟಲ್ಲಿ ಇರ್ತಕ್ಕಂಥದ್ದು 2ನೇ ತಾರೀಕು. ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಎಕ್ಸಾಮು ಸೆಪ್ಟೆಂಬರ್ ಅಲ್ಲೇ ಇದೆ, 29. ಓನ್ಲಿ 1 ಪತ್ರಿಕೆ ಇರುತ್ತೆ, ಪೇಪರ್ ಜನರಲ್ GK ಪತ್ರಿಕೆ. ಅದರಲ್ಲಿ ಮಾನಸಿಕ ಸಾಮರ್ಥ್ಯ, ಬೇಸಿಕ್ ಥಿಂಗ್ಸ್ ಕವರ್ ಆಗುತ್ತೆ. ಓಕೆ, ಸೇಮ್ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇವೆಲ್ಲ. 100 ಮಾರ್ಕ್ಸ್, 1.5 ನಿಮಿಷ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಷ್ಟು ದಿನ ನಿಮಗೊಂದು 70-75 ಡೇಸ್ ಸಿಗುತ್ತೆ. 70 ಡೇಸ್ ಸಿಗ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 75 ಇಲ್ಲ. ಋಣಾತ್ಮಕ ಅಂಕ ಇರುತ್ತೆ, ನೆಗೆಟಿವ್ ಮಾರ್ಕ್ಸು 0.25 ತಪ್ಪು ಮಾಡಿದ್ರೆ. ತಪ್ಪು ಮಾಡಲಿಲ್ಲ ಅಂತ ಹೇಳಿ ನೀವು ಹಂಗೆ ಖಾಲಿ ಬಿಟ್ಟರು ನೆಗೆಟಿವ್ ಆಗಿಬಿಡುತ್ತೆ. ಇದು ಹೊಸದು ಆವೃತ್ತಿ, ಲಾಸ್ಟ್ ಇಯರ್ ಇಂದ ಗೊತ್ತಿರಬೇಕು. ಓಕೆ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಹೊಸದಾಗಿರೋದ್ರಿಂದ. 5 ನಿಮಗೆ ಆಪ್ಷನ್ಸ್ ಇರುತ್ತೆ OMR ಶೀಟಲ್ಲಿ. ನಿಮ್ಗೆ ಗೊತ್ತಿಲ್ಲ ಆ ಪ್ರಶ್ನೆಗೆ ಅಂದ್ರೆ 5ನೇ ಆಪ್ಷನ್ ಲಾಸ್ಟಲ್ಲಿ 5 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ, ಅವಾಗ ಟಿಕ್ ಮಾಡಿ ಸಾಕು. ಇಲ್ಲಾಂದ್ರೆ ಅದು ನೆಗೆಟಿವ್ ಆಗಿ ಕನ್ಸಿಡರ್ ಮಾಡ್ಬಿಡ್ತಾರೆ. ಹಂಗೆ ಖಾಲಿ ಬಿಟ್ಟು ಬರಂಗಿಲ್ಲ ಯಾವುದೇ ಪ್ರಶ್ನೆಗಳನ್ನ OMR ಶೀಟಲ್ಲಿ ಖಾಲಿ ಬಿಟ್ಟು ಬರಂಗಿಲ್ಲ. ಓಕೆ ಸರ್, ಫೈನ್. ಇನ್ನು ಇದಾದ್ಮೇಲೆ, ಇದು ಪಾಸ್ ಆದ್ಮೇಲೆ ನಿಮಗೆ 1:5 ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ದೇಹದಾಢ್ಯದ ಫಿಸಿಕಲ್ ಟೆಸ್ಟ್ ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್, ಸಹಿಷ್ಣುತೆ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಏನ್ ಕರ್ಕೊಂಡು ಹೋಗ್ತಾರೆ 1:5. ಓಕೆ, 1:5 ಯಾರು ಸಿಕ್ಕಿಲ್ಲ ಅಂದ್ರೆ ಇನ್ನೂ ನೆಕ್ಸ್ಟ್ ಹಿಂದೆ ಇರ್ತಾರಲ್ಲ ಅವ್ರನ್ನ ಕರ್ತಾರೆ. ಸೊ ಆ ತರ. ಸೊ ದೇಹದ ಅಡ್ರೆಸ್ ಏನಿದೆ, ಪುರುಷ ಮಹಿಳಾ ಅಭ್ಯರ್ಥಿಗೆ ಎತ್ತರ ಎಷ್ಟಿರಬೇಕು, ಎದೆ ಸುತ್ತಳತೆ ಎಷ್ಟಿರಬೇಕು ಅಂತಿರುತ್ತೆ. 168 ಸೆಂಟಿಮೀಟರ್, 66 ಸೆಂಟಿಮೀಟರ್ ಎದೆ ಸುತ್ತಳತೆ ಇರಬೇಕು. ವಿಸ್ತರಿಸಿದಾಗ 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆ ಆಗಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ 158, 45 kg ತೂಕ ಇರಬೇಕು ಅವ್ರಿಗೆ.
ಹಾಗೆ ಅರಣ್ಯ ಪ್ರದೇಶ ಬುಡಕಟ್ಟು ವಾಸಿಸುವವರಿಗೆ 155 ಸೆಂಟಿಮೀಟರ್ ಎತ್ತರ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ 5 ಸೆಂಟಿಮೀಟರ್ಗಳು ವಿಸ್ತರಿಸುವಾಗ, ಹಿಗ್ಗಿದಾಗ, ಕುಗ್ಗಿದಾಗ. ಸೊ ಇವೆಲ್ಲ ನೀವು ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಇಲ್ಲಿ ಪ್ರಮುಖವಾಗಿ ಏನಿಲ್ಲ, ಅಪ್ಲೈ ಮಾಡೋರು ನಿಮ್ಮ ಹೈಟು, ನಿಮ್ಮ ವೆಯ್ಟು ಮತ್ತೆ ನಿಮ್ಮ ಚೆಸ್ಟ್ ಇಷ್ಟು ನೋಡ್ಕೊಂಡ್ರೆ ಸಾಕು ಫಸ್ಟ್. ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಥವ್ರು ಮಾತ್ರ ಅಪ್ಲೈ, ಈಗ ಕುಳ್ಳಿಕ್ಕಿದ್ದೀನಿ ಅಂದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹೈಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಯಾಕಂದ್ರೆ ನೀವು ಎಕ್ಸಾಮ್ ಪಾಸ್ ಆದ್ಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಪಾಸ್ ಆಗಲೇಬೇಕು. ಇದನ್ನ ಪಾಸ್ ಆದ್ರೆ ನೆಕ್ಸ್ಟ್ ಏನು ನಿಮಗೆ ಕರೀತಾರಲ್ಲ ದೈಹಿಕ ಸಹಿಷ್ಣುತೆ, ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಏನ್ ಕರಿತೀವಿ, ಇದು ನಿಮ್ ಕೈಲಿ ಇರುತ್ತೆ. ಇದು ನಿಮ್ ಕೈಲಿ ಅಂತಂದ್ರೆ ಏನರ್ಥ, ಈಗ ಇದನ್ನ ನೀವು ಎನಿ ಟೈಮ್ ನೀವು ಎಕ್ಸಾಮ್ ಪಾಸ್ ಆದ್ಮೇಲೂ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಈಗಲಿಂದ ಆದ್ರೆ ಒಳ್ಳೇದು, ಬಟ್ ಈಗ ಫಸ್ಟ್ ಎಕ್ಸಾಮ್ ಪಾಸ್ ಆಗ್ಬೇಕಲ್ಲ. ಸೊ ಮೀನ್ ವೈಲ್ ಬೆಳಗ್ಗೆ ಎದ್ದು ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಓಟ, 1600 ಮೀಟರ್ ಓಟ ಎಷ್ಟು ನಿಮಿಷದಲ್ಲಿ ಕವರ್ ಆಗಬೇಕು, ಹೈ ಜಂಪ್, ಲಾಂಗ್ ಜಂಪ್ ಎಷ್ಟು ಮೀಟರ್ ಇರಬೇಕು, 3 ಅವಕಾಶಗಳನ್ನು ಕೊಡ್ತಾರೆ. ಗುಂಡು ಎಸೆತ, ಶಾರ್ಟ್ ಪುಟ್ ಅಂತ ಏನ್ ಕರಿತೀವಿ, ಸೊ ಅದೆಷ್ಟು ಮೀಟರ್ ಕಡಿಮೆ ಇಲ್ಲದಂತೆ ಆ ಅವಕಾಶನ ಅವ್ರು ಕೊಡ್ತಕ್ಕಂಥ 3 ಚಾನ್ಸಲ್ಲಿ ನಾವು ಕವರ್ ಮಾಡಬೇಕು. ಓಕೆ, ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ ಇರುತ್ತೆ, 1 ನಿಮಿಷ 30 ಸೆಕೆಂಡ್ ಕವರ್ ಮಾಡಬೇಕು. ಸೊ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಇವಾಗಲೇ. ಈಗ ಸ್ವಲ್ಪ ಮಾಡಿ ಬಿಟ್ಟಿದ್ರೆ ಓಕೆ, ಬಟ್ ಎಕ್ಸಾಮ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಕ್ಲಿಯರ್ ಮಾಡಬೇಕಲ್ಲ ಫಸ್ಟ್. ಸೊ ಎಕ್ಸಾಮ್ ಕ್ಲಿಯರ್ ಮಾಡಿ ಫಸ್ಟ್. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಏನಿಲ್ಲ, ನೀವು ಫಿಸಿಕಲಿ ಚೆನ್ನಾಗಿದ್ದೀರಾ, ಯಾಕಂದ್ರೆ ಇದಕ್ಕೆ ನಿಮ್ಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ತಗೊಳಲ್ವಲ್ಲ ಈ ಪರೀಕ್ಷೆಗೆ. ಸೊ ಹಾಗಾಗಿ ಫಿಸಿಕಲಿ ಚೆನ್ನಾಗಿದ್ದೀರಾ ಅಂದಮೇಲೆ ನಿಮ್ ಕಣ್ಣು ಹೆಂಗಿದೆ, ದೂರದೃಷ್ಟಿ, ಸಮೀಪ ದೃಷ್ಟಿ, ನಿಮ್ ಕಿವಿ ಕೇಳುತ್ತಾ, ಓಕೆ, ನಿಮಗೆ ಫುಟ್ ಹೆಂಗಿದೆ. ಸೊ ಇದು ನಾರ್ಮಲ್ ಆಗಿ ಚೆಕ್ ಮಾಡ್ತಕ್ಕಂಥದ್ದು. ಇದನ್ನ ಇವಾಗೆಲ್ಲ ನಿಮಗೆ ಈ ಟ್ರೈನಿಂಗ್, ಈ ಪೊಲೀಸ್ ಟ್ರೈನಿಂಗ್ ಒಂದಷ್ಟು ಮಾಕ್ ಇದು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ಬಟ್ ಎಕ್ಸಾಮ್ಗೆ ಓದ್ಬೇಕಲ್ಲ ಫಸ್ಟ್. ಇದನ್ನ ಪ್ಯಾರಲಲಿ ಶನಿವಾರ ಭಾನುವಾರ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಪ್ಯಾರಲಲಿ ಎಕ್ಸಾಮ್ಸ್ಗೆ ಫಸ್ಟ್ ಪ್ರಿಪೇರ್ ಆಗ್ತಾ ಇರಿ ಸ್ನೇಹಿತರೆ. ಅಂಡ್ ನಿಮಗೆ ಹೆಂಗ್ ಓದ್ಬೇಕು ಈಗ 70 ಈಗ ನೀವು ಬುಕ್ ಇಟ್ಕೊಂಡು ಓದಕ್ಕಾಗಲ್ಲ, ಮತ್ತೆ ನೋಟ್ಸ್ ಇದ್ರೆ ಓದ್ಕೋಬಹುದು. ನಾನು ಎಲ್ಲೊಂದಷ್ಟು ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಹೆಲ್ಪ್ ಆಗಲಿ ಅಂತ. ಓಕೆ, ರಿವಿಷನ್, ಮೆಂಟಲ್ ಎಬಿಲಿಟಿ, ಯಾವ ಸಬ್ಜೆಕ್ಟ್ಸ್ ಸಿವಿಲ್ PC ಕೇಳಿದ್ದಾನೆ, ಮತ್ತೆ ಕಾರ್ಡ್ ಆರಲ್ಲಿ ಕೇಳಿದ್ದಾನೆ, ಆ ಸಬ್ಜೆಕ್ಟ್ಸ್ಗಳನ್ನು ಹಾಕಿ ಕೊಟ್ಟಿದ್ದೀನಿ. ಓಕೆ, ಈ ಪ್ಯಾಟರ್ನ್ ಅಲ್ಲಿ ನೀವು ರೆಡಿ ಆಗ್ಬೇಕು. ಯಾಕೆ ನಾನು ಇಲ್ಲಿ ಬಡ್ಜೆಟ್ ತಗೊಂಡಿದ್ದೀನಿ, ಮತ್ತೆ ಮೆಂಟಲ್ ಎಬಿಲಿಟಿ, ವಿಜ್ಞಾನ, ಪ್ರಚಲಿತ ವಿದ್ಯಮಾನಗಳು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ KE ಕಂಡಕ್ಟ್ ಮಾಡ್ತಾ ಇರೋದು. ಸೊ ಅವ್ರ ಪ್ಯಾಟರ್ನೇ ಡಿಫ್ರೆಂಟ್. ನಿಮ್ಮ ಹತ್ರ ಏನಿಲ್ಲ, ಈಗ ಹೊಸದಾಗಿ ಮಾಡ್ತೀನಿ ಸರ್, ಹೊಸದಾಗಿ ಅಪ್ಲೈ ಮಾಡ್ತೀನಿ, ಏನ್ ಮಾಡೋದು 70 ಡೇಸ್ ಏನ್ ಮಾಡ್ಬಿಡಿ, ಸ್ಕೂಲ್ ಬುಕ್ಸ್ಗಳನ್ನ ಓದಿ, ಕನ್ನಡ, ಇಂಗ್ಲಿಷ್ ಯಾವ್ದು ಬೇಕಾದ್ರು 6th ಇಂದ 10th ತನಕ. ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂಡ್ ಸೈನ್ಸ್ ಅಂತ ಇರುತ್ತೆ, ಅದೆರಡು ಓದಿ ಸಾಕು. ಕರೆಂಟ್ ಅಫೇರ್ 1 ಇಯರ್. ಓಕೆ, ಮತ್ತೆ GK ವೆರಿ ಇಂಪಾರ್ಟೆಂಟು. ಸೊ GKಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾತ್ರ ಓದಿ, ಯಾವ್ದೋ ಮಾರ್ಕ್ ಟೆಸ್ಟ್ ಮಾಡಕ್ ಹೋಗ್ಬೇಕು. ಅಂಡ್ ಇಲ್ಲಿ ಸ್ಮಾರ್ಟ್ ವೇ ಇರಬೇಕು. ಈಗ IPC ಸೆಕ್ಷನ್ಸ್ ಇಲ್ಲ, CRPC ಇಲ್ಲ ಅಲ್ವಾ, BNS ಇದೆ, BNSS ಇದೆ, ಸೊ ಇದೆ ಇದರಲ್ಲಿ ಸೆಕ್ಷನ್ಸ್, ಎಷ್ಟು ಪಾರ್ಟ್ಸ್ಗಳಿದೆ. ಸೊ ಈ ತರ ನಿಮ್ಗೆ ಕರೆಂಟ್ ಅಫೇರ್ ವಿತ್ GK ಪ್ರಿಪೇರ್ ಆಗಿ ಇದು ನೋಡಿ, ಇವೆಲ್ಲ ನಾವು ಮಾಡಿದೀವಿ. ದಟ್ಸ್ ವೈ GK ಏನಿದೆ, ಕರೆಂಟ್ ಅಫೇರ್ ಹೆಂಗ್ ಕೇಳ್ತಾನೆ, ಮತ್ತೆ KE ಆಗಿರೋದ್ರೆ KE ಪ್ಯಾಟರ್ನ್ ಕಂಪ್ಲೀಟ್ 500 GK ಸೀರೀಸ್ ಒಂದು ಪ್ಲೇ ಲಿಸ್ಟ್ ಇದೆ. ಲಾಸ್ಟ್ 1 ಇಯರ್ ಇಂದ ಕಂಡಕ್ಟ್ ಮಾಡ್ತಾ ಇದೀವಿ. 1 ಇಯರ್ ನೀವು ಓದಿರ್ಬೇಕಿದೆ. CA ಪ್ಲಸ್ GK ಎರಡು ಮಿಕ್ಸ್ಡ್ ಇದೆ. ದಿಸ್ ಇಸ್ ನಿಮ್ಗೆ ಮಾಸ್ಟರ್ ಪ್ಲೇ ಲಿಸ್ಟ್. ಇದು ನೋಡ್ಕೊಂಡ್ರೆ ಸಾಕು ನಿಮಗೆ. ಓಕೆ, ಇದ್ರದ್ದು ಮ್ಯಾರಥಾನ್ ವಿಡಿಯೋ ಕೂಡ ಮಾಡ್ತಾ ಇದೀವಿ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ ಒಂದು ಮ್ಯಾರಥಾನ್ ಭಾರತ ಇತಿಹಾಸದ ಸಂಬಂಧಪಟ್ಟ 100 ಅಲ್ಟಿಮೇಟ್ ಪ್ರಶ್ನೆಗಳು ಒಂದು ಮಾಡಿದೀವಿ ಇತ್ತೀಚೆಗೆ. ಹಾಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ವಿ. ನೆಕ್ಸ್ಟ್ ವಿಜ್ಞಾನದ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದಸ್ ಒಂದು ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡ್ತೇವೆ. 3 ಗಂಟೆ 3.5 ಅವರ್ ವಿಡಿಯೋಗಳು ಇರ್ತವೆ. ಅಲ್ಟಿಮೇಟ್ ಕ್ವಶನ್ಸ್ಗಳು ವಿತ್ ಕರೆಂಟ್ ಅಫೇರ್, ಲೇಟೆಸ್ಟ್ KE ಪ್ಯಾಟರ್ನ್, KE ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಬಂದಿದೆ, ಈ ಒಂದು ವರ್ಷದಲ್ಲಿ, ಈ ವರ್ಷದಲ್ಲಿ, ಹೋದ ವರ್ಷದಲ್ಲಿ, ಎವ್ರಿಥಿಂಗ್ ಇಸ್ ಕವರ್ ವಿತ್ ಇನ್ಕ್ಲೂಡಿಂಗ್ ಮೆಂಟಲ್ ಎಬಿಲಿಟಿ ಕೂಡ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಓಕೆ, ನೋಡ್ಕೊಳ್ಳಿ. ಮತ್ತೆ ನಿಮಗೆ ಭಾರತದ ಸಂವಿಧಾನ ಇಂಪಾರ್ಟೆಂಟ್, 5.5 hours ಒಂದು ವಿಡಿಯೋ ಇದೆ, ಕಂಪ್ಲೀಟ್ ಭಾರತ ಸಂವಿಧಾನ ನೋಡಿ. ಇವೆಲ್ಲ ಲಿಂಕ್ಸ್ ನಾನು ಕೊಡ್ತೀನಿ, ನೋ ನೀಡ್ ಟು ವರಿ. ಮತ್ತೆ ಕೇಂದ್ರ ರಾಜ್ಯ ಬಜೆಟ್ ವೆರಿ ಇಂಪಾರ್ಟೆಂಟ್, ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಓಕೆ, ಅದನ್ನು ನೋಡಬೇಕು ಅಂದ್ರೆ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸು ನಾವು ಆಲ್ರೆಡಿ ನೋಡಿ, ಈಗ PCಗೆ ಹೆಲ್ಪ್ ಆಗಲಿ ಅಂತ January to May ಒಂದು ಮ್ಯಾರಥಾನ್ ವಿಡಿಯೋನ ಮಾಡ್ಬಿಟ್ಟಿದೀವಿ. ಓಕೆ, 4 hours ಏನೋ ಇದೆ ವಿಡಿಯೋ ನೋಡಿ, ವೆರಿ ಇಂಪಾರ್ಟೆಂಟ್. ಆಗಲೇ 24,000 ಜನ ನೋಡ್ಬಿಟ್ಟಿದ್ದಾರೆ ಅದನ್ನ. ಲಾಸ್ಟ್ ಇಯರ್ ನೋಡ್ಬೇಕಾ ನೋಡಿ, ಅದು ಮ್ಯಾರಥಾನ್. ಇವೆಲ್ಲ ಲಿಂಕ್ಸ್ ಗಳನ್ನ ನಾನು ಕೊಡ್ತೀನಿ ನಿಮಗೆ ಸ್ನೇಹಿತರೆ. ಓಕೆ, ಸೊ ಇದು ಹೆಲ್ಪ್ ಆಗಿದೆ ಅನ್ಕೋತೀನಿ ನಿಮಗೆ. ಅಪ್ಲೈ ಮಾಡೋರು ಎಲ್ಲ ಅಪ್ಲೈ ಮಾಡಿ ಡೀಟೇಲ್ ಆಗಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಏನೇನು ವಿಡಿಯೋ ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ, ಪ್ಲೇ ಲಿಸ್ಟ್ ಲಿಂಕ್ಗಳು, ವಿಡಿಯೋ ಲಿಂಕ್ಗಳು, ನಿಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.